ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಕರುಣೆ, ಶೌರ್ಯ, ಸಂಯಮ, ಪ್ರೇಮ ಇತ್ಯಾದಿ ಗುಣಗಳು ಹೃದಯವೆಂಬ ಕಮಲದಲ್ಲಿ ಅರಳಿ ಅದರ ಸುಗಂಧವನ್ನು ಪಡೆದುಕೊಳ್ಳಲು ಭಕ್ತರು ಎಲ್ಲೆಡೆಗಳಿಂದ ಆಗಮಿಸುತ್ತಾರೆ. ಜ್ಞಾನದ ಲಾಭವನ್ನ ಹೊಂದಲು ಬಯಸುತ್ತಾರೆ. ಅಂತಹ ಜ್ಞಾನಿಯೊಂದಿಗೆ ಮಾತನಾಡುವುದೇ ತೀರ್ಥ ಕ್ಷೇತ್ರವನ್ನು ದರ್ಶಿಸಿದಂತೆಯೇ ಎಂಬುದಾಗಿ ಹೇಳಿಕೆ ಇದೆ. ಅಂಥದ್ದೊಂದು ಅವಕಾಶ ನಮಗೆ ಸುನಾಯಾಸವಾಗಿ ದೊರಕಿದ್ದು ಅದರ ಲಾಭವನ್ನ ಸಂಪೂರ್ಣವಾಗಿ ಪಡೆದುಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಆರಂಭ ಮಾಡೋಣ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪೂಜ್ಯರಾದ ವೇದಾಂತಿಗಳಾದ ಡಾ ಪಾವಗಡ ಪ್ರಕಾಶ್ ರಾವ್ ಅವರನ್ನ ಇಂದಿನ ಸಂಚಿಕೆಗೆ ನಾವೀಗ ಸ್ವಾಗತ ಮಾಡ್ತಾ ಇದ್ದೇವೆ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಶ್ರೀರಾಮರಿಗೆ ಮಂತ್ರ ಶಕ್ತಿಯನ್ನು ಉಪದೇಶಿಸಲು ಆಗಮಿಸಿರುವಂತಹ ಮೈತ್ರಾವರುಣರ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ನಾವು ವರ್ಣನೆಯನ್ನ ಕೇಳಿದ್ವಿ. ಅವರ ಸಾಹಸ, ತಪಸ್ಸು ಇತ್ಯಾದಿ ಅವರ ಮಂತ್ರ ಶಕ್ತಿಯ ವರ್ಣನೆಯನ್ನು ಕೂಡ ಆಲಿಸಿದ್ವಿ. ಅಂತಹ ಮಹರ್ಷಿಗಳು ಈಗ ಶ್ರೀರಾಮರಿಗೆ ಏನನ್ನ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ತಾವೀಗ ತಿಳಿಸಿಕೊಡ್ಬೇಕು. ಆ ಮೈತ್ರಾವರುಣರಿಗೆ ಬಂದಂತಹ ಹೆಸರೇನು? ಅಗಸ್ತ್ಯ. ಅಗಸ್ತ್ಯರು ಈಗ ಬಂದು ಹೇಳಿದ್ದಾರೆ, ರಾಮ ರಾಮ ಮಹಾಬಾಹೋ ಶೃಣು ಗುಹ್ಯಂ ಸನಾತನಂ. ಶೃಣು, ಕೇಳು. ಏನನ್ನು ಕೇಳಬೇಕಾಗಿದೆ? ಸನಾತನಂ, ಅತ್ಯಂತ ಹಳೆಯದಾಗಿರತಕ್ಕಂಥದ್ದರ ವಿಷಯ ಹೇಳ್ತಾ ಇದ್ದೇನೆ. ಗುಹ್ಯಂ, ರಹಸ್ಯವಾಗಿರತಕ್ಕಂಥದ್ದನ್ನು ಹೇಳ್ತಾ ಇದ್ದೇನೆ. ಅತ್ಯಂತ ಹಳತಾ ಇರೋದು ಯಾವುದು? ನಾವು ಯೋಚನೆ ಮಾಡಿದರೆ ನಮ್ಮ ಪುಟಾಣಿ ಮಿತಿಯಲ್ಲೇ ಅನುಸರಿಸಿಕೊಂಡು ಹೋದರೆ ಅತ್ಯಂತ ಹಳೆದು ಯಾವುದಿರ್ಬೋದಪ್ಪ? ಯಾವುದೋ ವಿಧುರಾಶ್ವತ್ಥದಲ್ಲಿ ಒಂದು ಆಲ್ದವರ ಇದೆಯಂತೆ, ಅದಕ್ಕೊಂದು 5,000-6,000 ವರ್ಷ ಆಗಿಬಿಟ್ಟಿದೆಯಂತೆ. ಅದು ಅತ್ಯಂತ ಹಳೆಯದು. ಅದೇನ್ರಿ ಹೇಳ್ತೀರಿ? ಹಿಮಾಲಯ ಪರ್ವತ ಇಲ್ವೇನ್ರಿ? ಒಂದು 100 ಕೋಟಿ ವರ್ಷ ಆಗಿದೆ, ಅದು ಅದೇನ್ರಿ ಹೇಳ್ತೀರಿ? ಹಿಮಾಲಯ ಪರ್ವತ ಇತ್ತೀಚಿನ ಪುಟಾಣಿ ಪರ್ವತ, ಅದು ಇತ್ತೀಚೆಗೆ ಬಂದಿರತಕ್ಕಂಥ ಪರ್ವತ. ಅದಕ್ಕಿನ್ನ ಹಳೆಯ ಪರ್ವತಗಳೆಲ್ಲ ಎಷ್ಟಿಲ್ಲ. ಅಸಲ ಆ ಪರ್ವತ ಬಂದು ಕೂತ್ಕೋಬೇಕಾಗಿದ್ರೆ ಭೂಮಿ ಮೇಲೆ ತಾನೇ, ಭೂಮಿ ತಾನೇ ಎಲ್ಲದಕ್ಕಿಂತ ಹಳೆದಾಗಿರೋದು. ಏನೇ ಹೇಳ್ತೀಯ? ಭೂಮಿ ಎಲ್ಲ ಹಳೆದಾಗಿದೆ. ಸೂರ್ಯನಿಂದ ತಾನೇ ಭೂಮಿ ಬಂದಿರೋದು. ಹಾಗಾದ್ರೆ ಹಳೆದು ಯಾವುದು? ಹಳೆಯದು ಸನಾತನ. ಯಾವುದದು? ಸೂರ್ಯ. ಹೀಗಾಗಿ ನಾನೀಗ ಸೂರ್ಯನಿಗೆ ಸಂಬಂಧಪಟ್ಟಂಥ ಒಂದು ವಿಷಯ ಹೇಳ್ತೀನಿ. ಪುರಾತನವಾದದ್ದು, ಸನಾತನವಾದದ್ದು, ಅತ್ಯಂತ ಹಳೆಯದಾಗಿರತಕ್ಕಂಥದ್ದು. ನಮ್ಮ ಹತ್ತೆ ಇರತಕ್ಕಂಥ ಅತ್ಯಂತ ಕಾಂತಿಯುತವಾಗಿರತಕ್ಕಂತಹ ಸೂರ್ಯನ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಈ ಸೂರ್ಯನನ್ನ ನೋಡತಕ್ಕಂಥದ್ದು 3 ದೃಷ್ಟಿಕೋನಗಳಿಂದ. ಇದನ್ನು ಅಗಸ್ತ್ಯ ಹೇಳ್ತಿಲ್ಲ, ಇದನ್ನು ನಾನು ಹೇಳ್ತಾ ಇದ್ದೀನಿ. ಅಗಸ್ತ್ಯ ಹೇಳೋದನ್ನು ಮುಂದೆ ಹೇಳ್ತೀನಿ. ಒಂದನೆಯದು ಸಾಮಾನ್ಯ ದೃಷ್ಟಿ, ಎರಡನೆಯದು ವೈಜ್ಞಾನಿಕ ದೃಷ್ಟಿ, ಮೂರನೆಯದು ಕವಿದೃಷ್ಟಿ, ನಾಲ್ಕನೆಯದು ಧಾರ್ಮಿಕ ದೃಷ್ಟಿ, ಐದನೆಯದು ತಾತ್ವಿಕ ದೃಷ್ಟಿ. ಹೀಗಾಗಿ ಸೂರ್ಯ ದರ್ಶನವನ್ನು ಮಾಡತಕ್ಕಂತಹ ಈ ದೃಷ್ಟಿಗಳೇ ಬೇರೆ ಬೇರೆ ಇದೆ. ಸಾಮಾನ್ಯ ದೃಷ್ಟಿ, ಒಂದು ಹಳ್ಳಿನಲ್ಲಿ ರೈತ, ಅದು ಸಾಮಾನ್ಯವಾಗಿರ್ತಕ್ಕಂಥ ಜನರು ಏನಂತಾರೆ? ಸೂರ್ಯ ಹುಟ್ಟುತ್ತಾಗೆ ದಿವಸ ಹುಟ್ಟುತ್ತೆ. ಚಳಿಗಾಲದಲ್ಲಿ ಸೂರ್ಯನ ಹತ್ರ ಹಾಯಾಗಿ ಬಿಸಿ ಬಿಸಿಯಾಗಿ ಮೈ ಕಾಸ್ಕೋಬಹುದು. ಬೇಸಿಗೆ ಬರುತ್ತಪ್ಪ, ಬಹಳ ಸೆಕೆ, ಆ ಕೆರೆನಲ್ಲೂ ಬಾವಿ ನೀರೆಲ್ಲ ಆವಿಯಾಗಿ ಹೋಗ್ಬಿಡುತ್ತೆ. ಅಂದರೆ ನಮಗೆ ಉಂಟಾಗತಕ್ಕಂತಹ ಚಳಿಯ ನಿವಾರಣೆಗೆ ನೀರನ್ನು ಆವಿ ಮಾಡಿ, ಕೆರೆನಲ್ಲಿ ನೀರಿಲ್ಲ, ಬಾವಿನಲ್ಲಿ ನೀರಿಲ್ಲ, ಭೀಕರ ಕ್ಷಾಮ ಇತ್ಯಾದಿಗಳಿಗೆ ಆ ಸೂರ್ಯನ ಶಾಖವೇ ಕಾರಣವಾಗಿ ಹೋಯಿತು. ಅದರೊಳಗೂ
ಆ ವೈಶಾಖ ಮಾಸದ ಬಿಸಿಲು ಬಾಬಾ ಬಹಳ ಜಾಸ್ತಿ. ಸೂರ್ಯ ಹುಟ್ಟೋದ್ರಿಂದ ನಮಗೆ ದಿವಸ ಆಗುತ್ತೆ, ಸೂರ್ಯ ಮುಳಿದ್ರೆ ರಾತ್ರಿ ಆಗುತ್ತೆ. ಇದು ಒಂದು ಸಾಮಾನ್ಯ ದರ್ಶನ, ಸೂರ್ಯ ಅಂತ ಇದ್ದ ಹಾಗೆ. ವೈಜ್ಞಾನಿಕವಾದ ದರ್ಶನ ಅದು ಬೇರೆ. ಈ ಇಡೀ ವಿಶ್ವ ಅಂತ ನಾವೇನು ಕರೀತಾ ಇದ್ದೀವಿ ಹೊತ್ತು ಅದೇನು ಇರಲೇ ಇಲ್ಲ ರೀ. ಕಾಲ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಇದೆಲ್ಲ ಮಾತಾಡ್ತೀವಲ್ಲ, ಕಾಲವೇ ಇಲ್ಲದ ಕಾಲ. ಕಾಲವೇ ಇಲ್ಲದ ಕಾಲ ಹೇಗೆ? ಕಾಲವೇ ಇಲ್ಲ. ಆಗ ಸ್ಫೋಟ ಆಗ್ಬಿಡ್ತು, ಇದ್ದಕ್ಕಿದ್ದಾಗೆ ಸ್ಫೋಟ ಆಯಿತು. ವಿಜ್ಞಾನ ಹೇಳೋದು ಇದನ್ನು ಸ್ಫೋಟ ಸಿದ್ಧಾಂತ ಅಂತ ಕರೀತಾರೆ ಇದನ್ನು ಭೌತಶಾಸ್ತ್ರಿಗಳು. ಆ ಸ್ಫೋಟ ಆಗ್ತಾ ಇದ್ದ ಹಾಗೆ ಏನಾಯ್ತು ಗೊತ್ತೋ, ಏನೇನೋ ಬಂದ್ಬಿಡ್ತು ಹೊರಗಡೆ. ಹಾಗೆ ಏನೇನೋ ಬಂತಲ್ಲ, ಹಾಗೆ ಬಂದಿದ್ದರಲ್ಲಿ ಸೂರ್ಯ ಅನ್ನೋದು ಒಂದು ಬಂತು. ಸೂರ್ಯ ಸುತ್ತಲೂ ಇರತಕ್ಕಂಥ ಗ್ರಹಗಳು ಆವಾಗಲೇ ಬಂದ್ಬಿಡ್ತು, ನಕ್ಷತ್ರಗಳು ಆವಾಗಲೇ ಬಂತು, ಆಕಾಶ ಛಾಯೆಗಳ ಆವಾಗಲೇ ಬಂತು, ಗ್ರಹಗಳು ಆವಾಗಲೇ ಬಂತು. ಅದು ಸೂರ್ಯ ಅಂದ್ರೇನು? ಸೂರ್ಯ ಅಂದ್ರೆ ಅದರೊಳಗಿರತಕ್ಕಂಥದ್ದು ಸ್ಫೋಟವಾಗ್ತಾ ಇರುತ್ತೆ ಪ್ರತಿ ಕ್ಷಣವೂ. ಶಾಖ ಹತ್ತಿರಕ್ಕೆ ಹೋಗಕ್ಕಾಗಲ್ಲ, ಕರಗಿ ಹೋಗ್ಬಿಡುತ್ತೆ ಏನು ಹೋದ್ರು. ಆ ಸೂರ್ಯ ಚೂರು ಕಿತ್ತುಕೊಂಡೇನೋ ಭೂಮಿ ಬಂತಂತೆ. ಹಾಗೆ ಬುಧನೋ ಗುರುವೋ ಶುಕ್ರವೋ ಇಂಥ ಗ್ರಹಗಳೆಲ್ಲ ಸೂರ್ಯನಿಂದ ಕಿತ್ಕೊಂಡು ಬಂದಿದೆ. ಒಂದು ಸಿದ್ಧಾಂತ. ಇಲ್ಲ ಸ್ವತಂತ್ರ ಇವೆಲ್ಲ ಬಂದಿದೆ, ಇನ್ನೊಂದು ಸಿದ್ಧಾಂತ. ಆ ರೀತಿ ಸ್ಫೋಟವಾಗಿ ಈ ಸೂರ್ಯ ಇತ್ಯಾದಿ ಎಲ್ಲ ಹೊರಗೆ ಬಂತಲ್ಲ, ಆ ಹೊರಗೆ ಬಂದ ಕ್ಷಣದಿಂದ ಕಾಲ ಅನ್ನೋದು ಶುರುವಾಯಿತು. ಈ ಸೂರ್ಯನ ಅಪ್ಪನಾಗಿರ್ತಕ್ಕಂಥದ್ದು ತಮ್ಮನಾಗಿರ್ತಕ್ಕಂಥದ್ದು ಸಾವಿರ 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 ನಕ್ಷತ್ರಗಳಿವೆ. ಸೂರ್ಯ ಅನ್ನೋದು ನಮ್ಮ ಹತ್ತಿರ ಇರತಕ್ಕಂಥ ನಕ್ಷತ್ರ. ಸೂರ್ಯ ಹೇಗಿದ್ದಾನೆ? ಕುಬ್ಜವಾಗಿದ್ದಾನೆ. ಅದರೊಳಗಿರತಕ್ಕಂಥ ಸ್ಫೋಟ ಆಗಿ 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 ಪುಟಾಣಿಯಾಗ್ಬಿಟ್ಟು ಕೃಷ್ಣರಂಧ್ರ ಆಗಿಬಿಡ್ತಾನೆ. ಆಮೇಲೆ ಹೀಗೆ ವೈಜ್ಞಾನಿಕವಾಗಿ ಸೂರ್ಯನ ಬಗ್ಗೆ ಮಾತಾಡ್ತಕ್ಕಂಥ. ಇನ್ನು ಕವಿಗಳೇನು ಮಾಡ್ತಾರೆ? ಆಹಾ, ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣ ಅಂತ ಹಾಡು ಹೇಳಕ್ಕೆ ಶುರು ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ರೀ ಸೂರ್ಯನ ಉದಯ, ಆ ಸೂರ್ಯನ ಅಸ್ತಮಾನ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಇವರು ಮಾತಾಡ್ತಾರೆ. ಇನ್ನು ವೈದಿಕ ದೃಷ್ಟಿ, ಸೂರ್ಯ ಅಂದರೆ ಯಾರೋ? ಸೂರ್ಯ ಅನ್ನತಕ್ಕಂಥದ್ದು ಕೇವಲ ಬೆಂಕಿಯ ಉಂಡೆಯಲ್ಲ, ಅಗ್ನಿಗೋಳವಲ್ಲ, ಅದು ಸಾಕ್ಷಾತ್ ಸೂರ್ಯದೇವ. ಆ ಸೂರ್ಯದೇವನ ದೊಡ್ಡ ರಥ, ರಥಕ್ಕೊಂದೇ ಚಕ್ರ, ಆ ಚಕ್ರದ ಮುಂದೆ 7 ಕುದುರೆಗಳು, ಅದೆಲ್ಲ ಹಸಿರು ಬಣ್ಣದ ಕುದುರೆಗಳು. ಆ ಕುದುರೆಗಳನ್ನು ನಿಯಂತ್ರಣ ಮಾಡ್ತಾ ಇರತಕ್ಕಂಥವನು ಅರುಣ ಅಂತ, ಅನೂರು ಅಂತ ಅವನ ಹೆಸರು. ಅವನು ತೊಡೆಗಳೇ ಇಲ್ಲ, ಅವನು ನಿಯಂತ್ರಣ ಮಾಡ್ತಾ ಇದ್ದಾನೆ. ದಿನ ಬೆಳಗಾದರೆ ಸೂರ್ಯ ಪೂರ್ವಾದ್ರಿಯಲ್ಲಿ ಹುಟ್ಟಿ ಪಶ್ಚಿಮಾದ್ರಿ ನಡ್ಕೊಂಡು ಹೋಗ್ಬಿಡ್ತಾನೆ. ಹೀಗೆ ಇವರು ವೈದಿಕ ದೃಷ್ಟಿಕೋನದಿಂದ ನೋಡ್ತಾರೆ. ಇದಾದ ಮೇಲೆ ಬರತಕ್ಕಂಥದ್ದು ತಾತ್ವಿಕ ದೃಷ್ಟಿಕೋನ. ತಾತ್ವಿಕ ದೃಷ್ಟಿಕೋನ ಏನು? ಸೂರ್ಯ ಅಂದ್ರೆ ತಾತ್ವಿಕ ದೃಷ್ಟಿಕೋನ ಏನು? ನೀವು ಹೇಳ್ತಕ್ಕಂಥ ಈ ಸೂರ್ಯನ ಕಿರಣಗಳು, ಸೂರ್ಯ ಗೋಳ, ಅಗ್ನಿಗೋಳ, ಇದೆಲ್ಲ ಬಾಹ್ಯ, ಇದಲ್ಲ. ಆ ಸೂರ್ಯನ ಗೋಳದ ಒಳಗೆ ಪರಂಜ್ಯೋತಿ ಇದೆ. ಅದನ್ನೇ ಭರ್ಗಃ ಅಂತ ಕರೆಯೋದು ನಾವು. ತತ್ಸವಿತುರ್ವರೇಣಿಯಂ ಭರ್ಗೋ ದೇವಸ್ಯ ಧೀಮಹಿ. ಭರ್ಗಃ, ಭರ್ಗ ಭರ್ಗ ಅಂದ್ರೆ ಸೂರ್ಯನ ಒಳಗೆ ಇರತಕ್ಕಂಥ ಪರಂಜ್ಯೋತಿ ಸ್ವರೂಪ. ಏನು ಆ ಪರಂಜ್ಯೋತಿ ಸ್ವರೂಪ? ಆ ಪರಂಜ್ಯೋತಿ ಸ್ವರೂಪ ಅನ್ನತಕ್ಕಂಥದ್ದೇ ಇಡೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳನ್ನು ನಿಯಂತ್ರಣ ಮಾಡ್ತಾ ಇರತಕ್ಕಂಥ ಶ್ರೀಮನ್ನಾರಾಯಣ ಶಕ್ತಿ. ನಾರಾಯಣ ಶಕ್ತಿ ಎಷ್ಟೆಯೋ ಅಲ್ಲ, ತ್ರಿಮೂರ್ತಿ ಸ್ವರೂಪ ಅದು. ಅಷ್ಟೆಯೋ
ತ್ರಿಮೂರ್ತಿ ಅಂತಲ್ರಿ, ಪರಬ್ರಹ್ಮ ಸ್ವರೂಪ ಅದು. ಅದು ಸೂರ್ಯಶಕ್ತಿ ಅಂದರೆ, ಅದು ಸೂರ್ಯ ವಿಜ್ಞಾನ. ಏನು ಸೂರ್ಯನ ದರ್ಶನ ಅಷ್ಟು ಸುಲಭವೇ, ಅಷ್ಟು ಕಡಿಮೆಯೇ. ನಾವು ನೋಡತಕ್ಕಂಥದ್ದು ಮೇಲಿರತಕ್ಕಂಥ ಪ್ರಕಾಶವನ್ನು. ಆದರೆ ಸೂರ್ಯನ ಒಳಗೆ ಇರತಕ್ಕಂಥದ್ದು, ಸೂರ್ಯಾಂತರ್ಗತವಾಗಿರತಕ್ಕಂಥದ್ದು, ಅದು ರಹಸ್ಯವಾಗಿದೆಯಪ್ಪ. ಇದು ತಾತ್ವಿಕ ದೃಷ್ಟಿಕೋನ. ಅಗಸ್ತ್ಯರು ಶುರು ಮಾಡ್ತಾ ಇದ್ದಾರೆ, ರಾಮ ರಾಮ ಮಹಾಬಾಹೋ ಶೃಣು ಗುಹ್ಯಂ ಸನಾತನಂ. ಗುಹ್ಯ ರಹಸ್ಯವಾಗಿರತಕ್ಕಂತಹ ಸೂರ್ಯಮಂಡಲ ಮಧ್ಯದಲ್ಲಿ ರಹಸ್ಯವಾಗಿರತಕ್ಕಂಥದ್ದು ಏನು ಅನ್ನೋದನ್ನು ಹೇಳ್ತೀನಿ ಕೇಳಪ್ಪ ನೀನು. ರಹಸ್ಯ ಅಂದರೆ ಗುಟ್ಟು ಗುಟ್ಟಾಗಿ ಮುಚ್ಚಿಟ್ಕೊಂಡಿರೋದು ಅನ್ನೋ ಅರ್ಥ ಅಲ್ಲ, ಮೇಲ್ನೋಟಕ್ಕೆ ಕಾಣಿಸದೇ ಇರತಕ್ಕಂಥದ್ದು. ಅನಾವರಣ ಮಾಡಿದಾಗ ತನ್ನ ಪ್ರಭೆಯಿಂದ ಪ್ರಜ್ವಲಿಸ್ತಕ್ಕಂಥದ್ದು. ಹೀಗಾಗಿ ಇದೀಗ ನಾನು ಆ ಸೂರ್ಯನ ಅಂತರ್ದರ್ಶನವನ್ನು, ಆ ಸೂರ್ಯನ ವಿರಾಟ್ ದರ್ಶನವನ್ನು, ಆ ಸೂರ್ಯನ ದರ್ಶನವನ್ನು ನಿನಗೆ ಮಾಡಿಸ್ತಾ ಇದ್ದೇನೆ. ಶೃಣು, ಕೇಳಿಸ್ಕೋದನ್ನ. ಆದ್ಮೇಲೆ ಈಗ ನಾವು ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥ ಮಂತ್ರ ರಾಜ ಅನ್ನುವ ಪ್ರಸಿದ್ಧಿಗೆ ಪಾತ್ರವಾಗಿರತಕ್ಕಂತಹ ಸೂರ್ಯನ ಬಗ್ಗೆ ಶ್ರೀಕೃಷ್ಣ ಹೇಳಿದ್ದನ್ನು, ಕುಂತಿಯ ಸಂದರ್ಭದ ಸೂರ್ಯನನ್ನು, ದ್ರೌಪದಿಯ ಸಂದರ್ಭದ ಸೂರ್ಯನನ್ನು, ಇವರನ್ನೆಲ್ಲ ನಾನು ಈ ಮುಂದಿನ ಗುಹ್ಯ ಭಾಗವನ್ನು, ಗುಹ್ಯ ಅಂತ ಕರೆದಿರತಕ್ಕಂಥ ಸೂರ್ಯ ಮಂತ್ರದ ವಿಶ್ಲೇಷಣೆಯನ್ನು ಮಾಡಿದಾಗ ನಾನು ನಿಮಗೆ ಅದರ ವಿವರಣೆಯನ್ನು ಕೊಡಲಿಕ್ಕೆ ಹೋಗ್ತಾ ಇದ್ದೇನೆ. ಅದು ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥದ್ದು ಒಂದು ಹೆಸರಿನಿಂದ, ಅದೇ ಆದಿತ್ಯ ಹೃದಯ ಅಂತ. ಶ್ರೀಮದ್ ರಾಮಾಯಣದಲ್ಲಿ ಅಲ್ಲಲ್ಲಿ ತಾತ್ವಿಕ ಪ್ರಸಂಗಗಳು ಪ್ರಭಾವಗಳು ಬರ್ತದೆ, ಆದರೆ ಇದು ಆದಿತ್ಯ ಹೃದಯ ಅನ್ನತಕ್ಕಂಥದ್ದು ಮಹಾಶ್ರೇಷ್ಠವಾಗಿರ್ತಕ್ಕಂತಹ ಮಂತ್ರಭಾಗ. ಶ್ರದ್ಧಾವಂತರು ಅದನ್ನು ನಿತ್ಯ ಪಾರಾಯಣವನ್ನಾಗಿ ಹೊಂದಿದ್ದಾರೆ. ಆ ಆದಿತ್ಯ ಹೃದಯದ ಸೌಂದರ್ಯ, ಆ ಆದಿತ್ಯ ಹೃದಯದ ರಹಸ್ಯ, ಆ ಆದಿತ್ಯ ಹೃದಯದಲ್ಲಿ ಬರತಕ್ಕಂಥ ಅನೇಕ ಉದ್ಗಾರಗಳು, ಆ ಆದಿತ್ಯ ಹೃದಯದಲ್ಲಿ ಬರತಕ್ಕಂಥ ಸೂರ್ಯನ ಸಂಬಂಧಿಯಾಗಿರತಕ್ಕಂಥ ಅನೇಕ ಹೆಸರುಗಳು, ಆ ಹೆಸರುಗಳಿಗೆ ಇರತಕ್ಕಂಥ ಅರ್ಥ, ಅದರ ಗೂಢಾರ್ಥ, ಇವುಗಳನ್ನೆಲ್ಲ ಕುರಿತು ನಮ್ಮಲ್ಲಿ ಸಾಕಷ್ಟು ಸಾಹಿತ್ಯ ನಿರ್ಮಾಣ ಆಗಿಬಿಟ್ಟಿದೆ. ಸಾಕಷ್ಟು ಮಂದಿ ವೈಚಾರಿಕರು, ವಿದ್ವಾಂಸರು ಅವುಗಳ ಬಗ್ಗೆ ಎಲ್ಲ ಬರೆದಿದ್ದಾರೆ. ಅದರ ಒಂದು ಸಂಗ್ರಹ ರೂಪವನ್ನು ನಾನು ಮುಂದಿನ ಸಂಚಿಕೆಯಿಂದ ಕೆಲವು ಸಂಚಿಕೆಗಳ ತನಕ ಆದಿತ್ಯ ಹೃದಯವನ್ನು ಚಿಂತನೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ